ನಮ್ಮ ಪೊಲೀಸ್ ಆಗಿರಲಿ ಅಥವಾ ವಿಶೇಷವಾಗಿ ನಮ್ಮ ಈ ಡಾಕ್ಟ್ರು ಭಾಳಷ್ಟು ಸ್ಪಂದಿಸಿ ಯಾರಿಗೆ ಇಂಜುರಿ ಆಗಿತ್ತು, ಗ್ರೇವ್ ಇಂಜುರೀಸ್ ಆಗಿತ್ತು, ಎಸ್ಪೆಷಲಿ ಅವ್ರ ತಾಯಿಗೆ, ಶಿ ಈಸ್ ಓನ್ಲಿ ಏಜ್ ನೋಡ್ಬಿಟ್ಟು 38 ಇಯರ್ಸ್, ಅವರಿಗೆ ತತ್ಕ್ಷಣ ಅಟೆಂಡ್ ಮಾಡಿ ಇಲ್ಲಿ ಅವರಿಗೆ ಜೀವ ಉಳಿಸ್ತಕ್ಕಂಥ ಒಂದು ಕೆಲಸ ನಮ್ಮ ಈ ಡಾಕ್ಟರ್ ಹೆಸರೇನು ವಿವೇಕಾನಂದ ಹಾಸ್ಪಿಟ್ಲ್ ಅವ್ರು ಮಾಡಿದ್ದಾರೆ. ಅದ್ರ ಜೊತೆಗೆ ಪೊಲೀಸರು ಇನ್ ಟೈಮು ಆ್ಯಕ್ಟ್ ಮಾಡಿ ಇನ್ನೇನು ಅನಾಹುತ ಆಗ್ತಕ್ಕಂಥದ್ದಕ್ಕೆ ನಿಂದಿರಿಸಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಇಲಾಖೆ, ನಮ್ಮ ಪೊಲೀಸ್ ಇಲಾಖೆ ಆಗಿರಲಿ, ಜಿಲ್ಲಾಡಳಿತ ಆಗಿರಲಿ ಅಥವಾ ನಮ್ಮ ಸರ್ಕಾರ ವತಿಯಿಂದ ಏನು ಆಗಬೇಕು ಅದು ನಾನು ನೇರವಾಗಿ ಸಂಪರ್ಕ SP ಅವ್ರ ಜೊತೆಗೆ DC ಅವ್ರ ಜೊತೆಗಿದ್ದು ಏನು ಮಾಡಬೇಕು ಅದನ್ನ ಮಾಡಿದ್ದೇವೆ. CO ಅವರು ಕೂಡ ಇದ್ದರು, ಎಲ್ಲ ಮಾಡಿದ್ದೇವೆ. ಆದರೆ ಇದು ಯಾವ ರೀತಿ ಹೇಳಬೇಕು ಅಂತಕ್ಕಂಥದ್ದು ನನಗೆ ಮಾತಿಲ್ಲ. ಆದರೆ ಇವತ್ತು ಇಡೀ ಸರ್ಕಾರ ನಮ್ಮ ಈ ಹುಡುಗನ ಫ್ಯಾಮಿಲಿ ಹಿಂದಗಡೆ ಇವ್ರ ಜೊತೆ ಇದೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಸಮಾಜ ಕಲ್ಯಾಣ ಅಧಿಕಾರಿಗಳು ಇಷ್ಟು ಘಟನೆ ಸರಿಯಾದ ಸಭೆ ಮಾಡಲಿಲ್ಲ, ನೀವು ನಿರ್ಲಕ್ಷ್ಯ ತೋರಿದ್ದೀರಿ. ಈ ಬಗ್ಗೆ ಯಾರು ಅದು ಗೊತ್ತಿಲ್ಲ ಅಲ್ಲ, ಅದು ಆಗಿದೆ ಅಂತ ಗೊತ್ತಾಗಿದೆ. ಅದಕ್ಕೆ ನಿನ್ನೆ ನಾವು ಸಸ್ಪೆಂಡ್ ಕೂಡ ಮಾಡಿದೀವಿ ಅವರಿಗೆ. ಗೊತ್ತಿಲ್ಲ, ಚೆಕ್ ಮಾಡ್ತೀನಿ. ಯಾಕಂದರೆ ನಾವು ಸಂಪರ್ಕದಲ್ಲಿದ್ದಾಗ ಪೊಲೀಸರವರು ಅವರೇ ಹೇಳ್ತಾರೆ, ಬೇಕಿದ್ರೆ ಕೇಳಿ ನೋಡಿ. ನಾವು ಡೈರೆಕ್ಟ್ ಸಂಪರ್ಕದಲ್ಲಿದ್ವಿ, ವಾಟ್ ಇಸ್ ಹ್ಯಾಪ್ನಿಂಗ್ ಅಂತ ಗೊತ್ತಿತ್ತು. ನನ್ನ ಮೈಲ್ ಕೂಡ ಹುಷಾರಿರಲಿಲ್ಲ. ಬಟ್ ಆದರೂ ಕೂಡ DC-ಗೆ SP-ಗೆ ಮಾತನಾಡಿ ನಮ್ಮ ಕೈಲಿ ಏನಾಗಬೇಕು ಆ ಸಂದರ್ಭದಲ್ಲಿ ಮಾಡಿದ್ದೇವೆ. ಆಯ್ತು ರೀ, ಗೊತ್ತಿಲ್ಲ ಅದನ್ನು ಅಲ್ಲ ಮಾಡಿಲ್ಲ ಅನ್ನೋದಕ್ಕೆ ಈಗ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರಿದ್ದಾರೆ, ಅವ್ರಿಗೆ ಮಾತನಾಡ್ತೀನಿ. ಯಾವುದೇ ಒಂದು ಡಿಸಿಪ್ಲಿನರಿ ಆ್ಯಕ್ಷನ್ ಆಗಿರಲಿ, ಒಂದು ಪ್ರೊಸೀಜರ್ ಇರ್ತದೆ. ಐ ಕೆನಾಟ್ ಜಸ್ಟ್ ಇಂಪ್ರಾಂಪ್ಟಾಗಿ ನಾನು ಮಾತನಾಡೋಕ್ಕೆ ಬರೋದಿಲ್ಲ. ಖಂಡಿತವಾಗ್ಲೂ ಅವ್ರು ಹೇಳಿದ್ದಾರೆ, ಯಾವ್ಯಾವ ಇಲಾಖೆಯವರನ್ನ ಸರಿಗೆ ರಿಯಾಕ್ಟ್ ಮಾಡಿರಲ್ಲ ಅಥವಾ ಪ್ರಾಪರಾಗಿ ಯಾರು ರೆಸ್ಪಾನ್ಸ್ ಮಾಡಿರಂಗಿಲ್ಲ, ಅವ್ರಿಗೆ ಡೆಫಿನೆಟ್ಲಿ ಕ್ರಮ ತಗೊಳ್ತೀವಿ. ಅಲ್ಲ, ಬಿಲ್ ಯಾರು ಕಟ್ಟಿರ್ತಕ್ಕಂಥದ್ದು ಇದು ಈ ಸದ್ಯಕ್ಕೆ ಈಗ ಅನ್ವೇಷಕ ಅನ್ಸುತ್ತೆ. ಅದೇನು ನನಗೆ ಗೊತ್ತಿಲ್ಲ. ಅವ್ರು ಸುಳ್ಳು ಹೇಳಿದ್ರೆ ಅವ್ರನ್ನ ನಾವು ತಗೊಳ್ತೀವಿ. ಬಟ್ ಆ ವಿಷಯನ ಅದರಿಂದ ಏನೋ ದಟ್ ಡಸ್ ನಾಟ್ ಹ್ಯಾವ್ ಆಸ್ ಆಫ್ ನೌ ಇಟ್ ಡಸ್ ನಾಟ್ ಹ್ಯಾವ್ ಮಚ್ ರಿವೆಲೆನ್ಸ್. ಅಲ್ಲ, ಕೌನ್ಸಿಲಿಂಗ್ ಮಾಡ್ತಾ ಇದೀವಿ ಅವರಿಗೆ. ಸೊ ಕೌನ್ಸಿಲಿಂಗ್ ಮಾತಾಡಿ ನಾನು ಕೂಡ ಹೋಮ್ ಮಿನಿಸ್ಟರ್ ಅವ್ರ ಜೊತೆ ಮಾತನಾಡ್ತೀನಿ. ಮುಂದೆ ಯಾವ ರೀತಿಯಾದಂಥ ಅವರಿಗೆ ನಾವು ಭರವಸೆನೂ ಕೊಡಬೇಕು. ಯಾಕಂದರೆ ಇದು ಒಂಥರ ಸೋಷಿಯಲ್ ಬೈಕಾಟ್ ಆಗಿದಂಗೆ ಕಾಣ್ತಾ ಇದೆ, ಅಲ್ಲಿ ನೋಡ್ತಾ ಇದ್ದಾರೆ. ಯಾಕಂದರೆ ಅವರಿಗೆ ಪಾಪ ಹುಡುಗ ಹೇಳಕ್ಕಲ್ಲಿಗೆ ಯಾರು ನಮಗೆ ಸಹಾಯ ಮಾಡಲಿಲ್ಲ ಅಂತಕ್ಕಂಥ ಹೇಳ್ತಕ್ಕಂಥದ್ದು ಇದು ಒಂದು ದುಃಖ ಸ್ಥಿತಿಯಲ್ಲಿ ನಾವಿದ್ದೀವಿ. ಇಫ್ ಯು ಸಿ ಸಂಬಡಿ ಅದರ್ ಪೀಪಲ್ ಆರ್ ನಾಟ್ ಆಲ್ಸೋ ಕಮಿಂಗ್, ಯಾರು ಹೆಲ್ಪಿಗೆ ಬಂದಿಲ್ಲ ಅಂತಕ್ಕಂಥದ್ದು ಭಾಳ ದುಃಖದ ಸಂಗತಿ. ಸೊ ಇದ್ರ ಬಗ್ಗೆ ಚರ್ಚೆ ಮಾಡಿ ಸಮರ್ಪಕವಾಗಿ ಅವ್ರ ಫ್ಯಾಮಿಲಿಗಳನ್ನ ಮತ್ತೆ ರಿಸ್ಟೋರ್ ಮಾಡಬೇಕು. ಎಲ್ಲದಕ್ಕಿಂತ ಜಾಸ್ತಿ ಕಾನ್ಫಿಡೆನ್ಸ್ ತುಂಬತಕ್ಕಂಥ ಕೆಲಸ ಮಾಡಬೇಕು. ಕೌನ್ಸಿಲಿಂಗ್ ಮಾಡ್ತಾ ಇದೀವಿ ಅವ್ರಿಗೆ ನಾವು. ಎಲ್ಲ ಪಕ್ಷಾತೀತವಾಗಿ ಎಲ್ಲ ಮುಖಂಡರು ಕೂಡ ಬಂದು ಹೋಗಿದ್ದಾರೆ. ನಾವೆಲ್ಲರ ಜೊತೆಗಿದ್ದೀವಿ ಸಾರ್ವಜನಿಕವಾಗಿ. ಅದ್ರ ಜೊತೆಗೆ ಇನ್ನ ಸರ್ಕಾರ ವತಿಯಿಂದ ಏನು ಮ್ಯಾಕ್ಸಿಮಮ್ ಮಾಡ್ಲಿಕ್ಕಾಗತ್ತೆ ಮಾಡ್ತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.